ತುಂಬ ಜನ ಹೇಳ್ತಿರ್ತಾರೆ, ಯಾಕೋ ನಮ್ಮ ಕೈಯಲ್ಲಿ ದುಡ್ಡೇನಿಲ್ಲಲ್ಲ, ದುಡ್ಡು ನನ್ನ ಹತ್ರ ಇರೋದೇ ಇಲ್ಲ, ಪರ್ಸಲ್ಲಿ ಇಟ್ಟರು ಕೂಡ ಒಂದು ದಿನದಲ್ಲಿ ಖರ್ಚಾಗ್ಬಿಡುತ್ತೆ, ಅಕೌಂಟಲ್ಲಿ ಇಟ್ಟರು ಕೂಡ 0 ಬ್ಯಾಲೆನ್ಸ್ ಆಗಿಬಿಡುತ್ತೆ, ಇವತ್ತು ಸಂಬಳ ಬರುತ್ತೆ ನಾಳೆ ಹೊರಟೋಗ್ಬಿಡುತ್ತೆ. ಹೆಂಗೆ ಈ ಮನಿನ ಅಟ್ರಾಕ್ಟ್ ಮಾಡೋದು? ಎಷ್ಟೋ ಜನ ಅಷ್ಟೊಂದು ದುಡ್ಡನ್ನ ಸೇವ್ ಮಾಡ್ತಿರ್ತಾರಲ್ಲ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಿರ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಮನಿ ಮ್ಯಾಗ್ನೆಟ್ ಟ್ರೀ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾವುದದು ಟ್ರೀ? ಅದು ಬಂದುಬಿಟ್ಟು ಪೈರೇಟ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಇದು ಬಂದುಬಿಟ್ಟು ಪೈರೇಟ್ ಜೆಮ್ಸ್ಟೋನ್ ವಿಶೇಷ ಏನಂದರೆ ಟು ಅಟ್ರ್ಯಾಕ್ಟ್ ಮನಿ ಅಂತ ಹೇಳ್ತೀವಿ. ಇದು ಫೇಮಸ್ ಆಗಿರೋದು ಎಲ್ಲ ಕಡೆ ಇವಾಗ ಚರ್ಚೆ ಆಗ್ತಾಯಿದೆ. ಯೂಟ್ಯೂಬ್ನಲ್ಲಿ ನೋಡ್ಬೋದು, ಫೇಸ್ಬುಕ್ನಲ್ಲಿ ನೋಡ್ಬೋದು, ಎಲ್ಲರೂ ಕೂಡ ಈ ಪೈರೇಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಪೈರೇಟ್ ಏನಕ್ಕೆ ಅಂದರೆ ಟು ಅಟ್ರ್ಯಾಕ್ಟ್ ಮನಿ, ಟು ಅಟ್ರ್ಯಾಕ್ಟ್ ಗುಡ್ ಅಬೆಂಡೆನ್ಸ್, ಟು ಅಟ್ರ್ಯಾಕ್ಟ್ ಗುಡ್ ಫೈನಾನ್ಷಿಯಲ್ ಗ್ರೋತ್. ಇದೆಲ್ಲ ಬೇಕಂದರೆ ಪೈರೇಟ್ ಜೆಮ್ಸ್ಟೋನ್ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಈ ನಮ್ಮ ಜಮಾಲಜಿ ಫೀಲ್ಡ್ನಲ್ಲಿ ಪೈರೇಟ್ ಜೆಮ್ಸ್ಟೋನ್ ವಾಸ್ ನಾಟ್ ದಟ್ ಮಚ್ ಆಫ್ ಗ್ರೇಟ್ ಥಿಂಗ್. ಈ ಜನರೇಷನಲ್ಲಿ ಪೈರೇಟ್ದು ಸೈಂಟಿಫಿಕವಾಗಿ ಮತ್ತು ಈ ಅಸ್ಟ್ರಾಲಜಿಕಲ್ವಾಗಿ ಪೈರೇಟ್ ಬೆನಿಫಿಟ್ ಸಿಗುತ್ತೆ. ಏನಂದರೆ ಪೈರೇಟ್ ಇಸ್ ಅ ಸ್ಟೋನ್ ಟು ಅಟ್ರಾಕ್ಟ್ ಮನಿ, ಪೈರೇಟ್ ಇಸ್ ಅ ಸ್ಟೋನ್ ಟು ಅಟ್ರಾಕ್ಟ್ ಅಬಂಡೆನ್ಸ್, ಪೈರೇಟ್ ಇಸ್ ಅ ಸ್ಟೋನ್ ಟು ಅಟ್ರಾಕ್ಟ್ ವೆಲ್ತ್ ಬೇಕು, ಚೆನ್ನಾಗಿ ಹೆಲ್ತ್ ಬೇಕು, ಫೈನಾನ್ಷಿಯಲ್ ಗ್ರೋತ್ ಆಗಬೇಕಂದ್ರೆ ಈ ಪೈರೇಟ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವೆಸ್ಟರ್ನ್ ಕಲ್ಚರ್ನಲ್ಲಿ ಈ ಪೈರೇಟ್ ಜೆಮ್ಸ್ಟೋನ್ಗೆ ಫೂಲ್ಸ್ ಗೋಲ್ಡ್ ಅಂತ ಕರೀತಾರೆ. ಫೂಲ್ಸ್ ಗೋಲ್ಡ್ ಅಂದರೆ ಇಟ್ಸ್ ಎ ಟೈಪ್ ಆಫ್ ಅ ಗೋಲ್ಡ್, ಇಟ್ಸ್ ಅ ಮೆಟಲಿಕ್ ಟೈಪ್ ಆಫ್ ಅ ಸ್ಟೋನ್ ಅಂತ ನಾವು ಹೇಳ್ತೀವಿ. ಈ ಸ್ಟೋನ್ದು ವಿಶೇಷ ಏನಂದರೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಈ ರತ್ನಶಾಸ್ತ್ರ ಪ್ರಕಾರ ಈ ಪೈರೇಟ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನಾವು ಸ್ಟಾರ್ಟಿಂಗ್ ಬರೀ ಪೈರೇಟ್ ಜೆಮ್ಸ್ಟೋನ್ ನಾವು ಸೇಲ್ ಮಾಡ್ತಾ ಇತ್ತು, ಪೈರೇಟ್ ರಾವ್ ಜೆಮ್ಸ್ಟೋನ್ ನಾವು ಹೇಳ್ತಾ ಇತ್ತು. ಉಂಗುರ ಮಾಡ್ಕೊರಿ, ಉಂಗುರ ಮಾಡೋಕ್ಕಾಗ್ತಾ ಇಲ್ಲ, ತೆಗೆದು ಪೈರೇಟ್ ರಾವ್ ಜೆಮ್ಸ್ಟೋನ್ ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಇವಾಗ ಆಗ್ತಾ ಇಲ್ಲ ಸರ್, ಇಡೋಕ್ಕಾಗ್ತಾ ಇಲ್ಲ, ಜೋಬ್ನಲ್ಲಿ ಆಗ್ತಾ ಎಲ್ಲರೂ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಈ ಪೈರೇಟ್ ಜೆಮ್ಸ್ಟೋನಿಂದ ಇವನ್ ಟ್ರೀ ಮಾಡಿದ್ದೀವಿ. ಈ ಪೈರೇಟ್ ಜೆಮ್ಸ್ಟೋನ್ ವಿಶೇಷ ಏನಂದರೆ ದುಡ್ಡು ನಿಲ್ತಾ ಇಲ್ಲ, ದುಡ್ಡು ಸ್ಟಕ್ ಆಗ್ತಾ ಇದೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಮತ್ತು ಅಮೌಂಟೇ ಬರ್ತಾ ಇಲ್ಲ. ಯಾವುದೊಂದು ಕಡೆ ನೀವು ಸಾಲಾಗೆ ಕೊಟ್ಟಿದ್ದೀರಾ, ಆ ಸಾಲದಿಂದ ದುಡ್ಡು ಬರ್ತಾ ಇಲ್ಲ, ಮತ್ತು ಯಾವುದೊಂದು ಕಡೆ ಸ್ಟಕ್ ಆಗಿಬಿಟ್ಟಿದೆ ಅಮೌಂಟು, ಮತ್ತು ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇದೆಯಲ್ಲ. ಇದು ಬಿಸ್ನೆಸ್ ಮ್ಯಾನ್ನು ಕೂಡ ಈ ಜೆಮ್ಸ್ಟೋನಲ್ಲಿ ಯೂಸ್ ಮಾಡುವ. ಏನಕ್ಕಂದರೆ ದುಡ್ಡೇ ಅಟ್ರಾಕ್ಟ್ ಆಗ್ತಾ ಇಲ್ಲ ಅಂದ್ರೆ ನೀವೇನು ಬಿಸ್ನೆಸ್ ಮಾಡ್ತೀರಾ? ಫಸ್ಟ್ ಈ ಜೀವನದಲ್ಲಿ ಮುಂದೆ ಹೋಗಬೇಕು, ಒಂದು ಹೆಸರು ಮಾಡಬೇಕು, ಒಂದು ಪವರ್, ಪೊಸಿಷನ್, ಅಥಾರಿಟಿ ಮಾಡಬೇಕಂದ್ರೆ ದುಡ್ಡು ಇಂಪಾರ್ಟೆಂಟ್ ಇರಬೇಕು. ದುಡ್ಡಿಲ್ಲ ಅಂದರೆ ನೀವು ಏನು ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಪೈರೇಟ್ ಜೆಮ್ಸ್ಟೋನ್ ವಿಶೇಷ ಏನಂದರೆ ಟು ಅಟ್ರ್ಯಾಕ್ಟ್ ಫೈನಾನ್ಸ್, ಟು ಅಟ್ರ್ಯಾಕ್ಟ್ ಮನಿ ನಾವು ಹೇಳ್ತೀವಿ. ನಿಮ್ಮ ಲೈಫ್ನಲ್ಲಿ ಜೆಮ್ಸ್ಟೋನ್ ಅಥವಾ ಒಂದು ಫೈನಾನ್ಸ್ ಅಟ್ರ್ಯಾಕ್ಟ್ ಆಗಬೇಕು, ಅಮೌಂಟ್ ಅಟ್ರ್ಯಾಕ್ಟ್ ಆಗಬೇಕು, ಚೆನ್ನಾಗಿ ಫ್ಲೋ ಆಗಬೇಕಂದ್ರೆ ಈ ಪೈರೇಟ್ ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಪೈರೇಟ್ ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು, ಅಥವಾ ಈ ಟ್ರೀ ಯೂಸ್ ಮಾಡ್ಬೋದು, ಅಥವಾ ಪೈರೇಟ್ ಪೆಂಡೆಂಟ್ ಅಥವಾ ಬ್ರಾಸ್ಲೆಟ್ ಫಾರ್ಮೆಟ್ ಕೂಡ ಯೂಸ್ ಮಾಡ್ಬೋದು. ಸೊ ಯಾವ ಬಿಸ್ನೆಸ್ ಮಾಡೋರು ಅಥವಾ ಈಗ ಮನೆಯಲ್ಲಿರುವಂತಹ ಗೃಹಿಣಿಯರು ಕೂಡ ಆಗಿರಬಹುದು, ಮನೆಯಿಂದನೇ ತುಂಬ ಬಿಸ್ನೆಸ್ ಮಾಡ್ತಿರ್ತಾರೆ, ಸೊ ಯಾರು ಇಡಬಹುದು, ಯಾರು ಇಡಬಾರ್ದು ಅಂತ? ನೋಡಿ, ಪೈರೇಟ್ ಜೆಮ್ಸ್ಟೋನ್ ಎಲ್ಲರೂ ಕೂಡ ಇಡ್ಬೋದು. ಈ ಜೆಮ್ಸ್ಟೋನ್ದು ಏನು ರಾಶಿ ನೋಡೋದು ಅವಶ್ಯಕತೆ ಇಲ್ಲ, ನಕ್ಷತ್ರ ನೋಡೋದು ಅವಶ್ಯಕತೆ ಇಲ್ಲ. ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಫೀಮೇಲ್ಸ್, ಓಲ್ಡ್ ಏಜ್ ಪೀಪಲ್ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಈ ಜೆಮ್ಸ್ಟೋನ್ ಇಡ್ಬೋದು. ದಿಸ್ ಇಸ್ ಟು ಅಟ್ರಾಕ್ಟ್ ಮನಿ, ಟು ಅಟ್ರಾಕ್ಟ್ ಗುಡ್ ಫಾರ್ಚೂನ್, ಫಾರ್ ಅ ಗುಡ್ ಹೆಲ್ತ್. ಈ ಜೆಮ್ಸ್ಟೋನ್, ಪೈರೇಟ್ ಜೆಮ್ಸ್ಟೋನ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮನೆಯ ಯಾವ ಭಾಗದಲ್ಲಿ ಈ ಪೈರೇಟ್ ಜೆಮ್ಸ್ಟೋನ್ ಈ ಜೆಮ್ಸ್ಟೋನ್ ಬಂದ್ಬಿಟ್ಟು ವೆಸ್ಟ್ ಸೈಡ್ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಅಂದರೆ ವೆಸ್ಟ್ ಸೈಡ್ ನೀವು ಇಡ್ಬೋದು, ಅಥವಾ ಬ್ರಹ್ಮಸ್ಥಾನದಲ್ಲಿ ನೀವು ಇಡ್ಬೋದು, ಅಥವಾ ಅದೇನು ಇಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ಟೇಬಲ್ನಲ್ಲೂ ಕೂಡ ಈ ಜೆಮ್ಸ್ಟೋನ್ ನೀವು ಇಡ್ಬೋದು, ಅಥವಾ ನಿಮ್ಮ ದೇವರ ಮನೆಯಲ್ಲೂ ಕೂಡ ಈ ಜೆಮ್ಸ್ಟೋನ್ ಟ್ರೀನ ಇಡಬಹುದು. ಸೊ ಅಂದರೆ ಈಗ ಮನೆಯಲ್ಲಿ ಇಡಬೇಕಂತಂದ್ರೆ ಏನಾದರೂ ಒಂದು ಟೇಬಲ್ ಮೇಲೆ ಇಡಬೇಕಾಗತ್ತಾ, ಅಥವಾ ನೆಲ ಭಾಗದಲ್ಲಿ ಇಡಬೇಕಾ, ಎಲ್ಲಿ ಇಡಬೇಕು, ಹೇಗೆ ಅಂತ? ನೋಡಿ, ಟೇಬಲ್ನಲ್ಲಿ ಇಡ್ತೀರಾ ಅಂದರೆ ನಾರ್ಮಲ್ ನಿಮ್ಮ ಬಿಸ್ನೆಸ್ ಟೇಬಲ್, ನಾನೇನು ಅಂದರೆ ಬಿಸ್ನೆಸ್ ಮ್ಯಾನ್ಸ್ಗೆ ಒನ್ ಆಫ್ ದಿ ಈಸಿಯೆಸ್ಟ್ ಜೆಮ್ಸ್ಟೋನ್ ಅದು ಬಂದುಬಿಟ್ಟು ಪೈರೇಟ್ ಜೆಮ್ಸ್ಟೋನ್ ನಾನು ಹೇಳಿದೆ. ಈ ಪೈರೇಟ್ ಜೆಮ್ಸ್ಟೋನ್ ನಿಮ್ಮ ಬಿಸ್ನೆಸ್ ಟೇಬಲ್ ಅಥವಾ ನಿಮ್ಮ ಅಕೌಂಟಿಂಗ್ ಟೇಬಲ್ ಅಥವಾ ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಟೇಬಲ್ ಮೇಲೆ ಇಟ್ಟಿದ್ವಿ ಅಂದರೆ ಒಂದು ಪಾಸಿಟಿವ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ. ಏನಕ್ಕಂದರೆ ಪಾಸಿಟಿವ್ ಐರಾ ಬೇಕು, ಪಾಸಿಟಿವ್ ಎನ್ವೈರ್ನ್ಮೆಂಟ್ ಬೇಕು ಒಂದು ಬಿಸ್ನೆಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ವಿಶೇಷವಾಗಿ ಈ ಟ್ರೀ ಜೆಮ್ಸ್ಟೋನ್ ನಿಮ್ಮ ಬಿಸ್ನೆಸ್ ಟೇಬಲ್ ಮೇಲೆ ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿನೂ ಕೂಡ ಈ ಜೆಮ್ಸ್ಟೋನ್ ಟ್ರೀ ಇಡ್ಬೋದು. ಎಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನೀವು ನೋಡ್ತಾ ಇದ್ರೆ ತುಂಬಾ ಪಳಪಳ ಅಂತ ಹೊಳಿತಾ ಇದೆ. ಸೊ ನೋಡೋಕ್ಕೆ ಸ್ವಲ್ಪ ಗೋಲ್ಡ್ ರೀತಿನಲ್ಲೇ ಕಾಣ್ತಾ ಇದೆ, ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ. ಅಂದರೆ ಜಸ್ಟ್ ಸ್ಟೋನ್ ನೋಡಿದ್ರೇ ನಮಗೆ ಎಷ್ಟು ಅಟ್ರಾಕ್ಟ್ ಅನಿಸ್ತಾ ಇದೆ ಅಂದರೆ ಇನ್ನು ಮನಿನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಜನರಿಗೆ ವಿಟಮಿನ್ ಎಂ ಕೊರತೆ, ಈಗ ದೇಹದಲ್ಲಿ ABC ಅಂತೆಲ್ಲ ಹೇಳ್ತಿರ್ತಾರೆ, ತುಂಬ ಜನರಿಗೆ ಬೇಕಾಗಿರೋದು ಮುಖ್ಯವಾಗಿ ವಿಟಮಿನ್ ಎಂ ಅಂದರೆ ಮನಿ. ಸೊ ವಿಟಮಿನ್ ಎಂ ಕೊರತೆ ಇದೆ, ನೀವು ಜೀವನದಲ್ಲಿ ಏನೇ ಮಾಡಿದ್ರೂ ಕೂಡ ಹಣ ಬರ್ತಾ ಇಲ್ಲ, ಹಣ ನಿಲ್ತಾ ಇಲ್ಲ, ಸಾಲ ಕೊಟ್ಬಿಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ, ಅಥವಾ ಉದ್ಯೋಗದಲ್ಲೂ ಅಥವಾ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ನಲ್ಲೂ ಲಾಸ್ ಕಾಣ್ತಾ ಇದ್ದೀರಾ, ಏನಾದರೂ ಒಂದು ಮಿರಾಕಲ್ಸ್ ಆಗಬೇಕು ಲೈಫ್ನಲ್ಲಿ ಅಂತ ಅಂದರೆ
ಈ ಪೈರೇಟ್ ಜಮ್ ಸ್ಟೋನ್ ಟ್ರೀಯನ್ನು ನೀವು ಖರೀದಿ ಮಾಡಬಹುದು. ಇಲ್ಲ ಒಂದು ಸ್ಮಾಲ್ ಪೀಸ್ನ ಇಟ್ಕೊಳ್ತೀವಿ, ನಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಅಂದರೂ ಕೂಡ ನೀವು ಅದನ್ನು ಕೂಡ ಮಾಡಬಹುದು. ಸೊ ಈ ಪೈರೇಟ್ ಜಮ್ ಸ್ಟೋನ್ ಟ್ರೀಯನ್ನು ನೀವು ಖರೀದಿ ಮಾಡಬೇಕು ಅಂತಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ